ಎಲ್ರಿಗೂ ನಮಸ್ಕಾರ. ಗಣಿಕ ಕಿಚನ್ ಬ್ಲಾಗ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ವಿಡಿಯೋ ಆಗ್ತಾ ಇರೋದು ಅಂತಂದ್ರೆ ಪುಡಿ ಬೇಳೆ ಸಾಂಬಾರ್ ಪುಡಿ ಯಾವ ರೀತಿ ಮಾಡೋದು ಅಂತ ಅಮ್ಮ ತೋರಿಸ್ಕೊಡ್ತಾವ್ರೆ ನಮಗೆಲ್ಲ. ಅದನ್ನ ಪುಡಿನ ವಿಡಿಯೋ ಆಗ್ತಾ ಇದ್ದೀನಿ. ಯಾರು ಬರ್ದೇ ಇರೋರು ಕೂಡ ಆರಾಮಾಗಿ ಮಾಡ್ಕೊಳ್ಬಹುದು. ಗೊತ್ತಿಲ್ಲ ಪುಡಿನೇ ಮಾಡಕ್ ಬರಲ್ಲ ಅನ್ನೋರು ಕೂಡ ಈಸಿಯಾಗಿ ಮಾಡ್ಕೊಳ್ಬಹುದು. ಆ ತರ ತೋರಿಸ್ಕೊಡ್ತೀವಿ. ನೀಟಾಗಿ ತೋರಿಸ್ಕೊಡ್ತಾ ಇದಾರೆ ಅಮ್ಮ. ಅವ್ರಿಗೆ ಅಮ್ಮಂಗೆ ಅವ್ರ ಅತ್ತೆ ತೋರಿಸ್ಕೊಟ್ಟಿರೋ ಪುಡಿ ಇದು. ತುಂಬಾ ಚೆನ್ನಾಗಿರುತ್ತೆ. ಸಾಂಬಾರ್ ಅಂತೂ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಆ ತರ ಯಾವ ತರ ನಾನು ನುಗ್ಗೆಕಾಯಿ ಸಾಂಬಾರ್ದು ವಿಡಿಯೋ ಎಲ್ಲ ಹಾಕಿದಿನಲ್ಲ, ಸೇಮ್ ಇದೇ ಪುಡಿನಲ್ಲೇ ಅಮ್ಮ ತೋರಿಸ್ಕೊಟ್ಟಿರೋ ಪುಡಿಯಿಂದನೇ ಹಾಕಿರೋದು. ಆದ್ರೆ ಅದನ್ನ ಯಾವ ತರ ಪುಡಿ ಮಾಡೋದು ಅಂತ ತೋರಿಸ್ಕೊಡ್ತಾರೆ ಅಮ್ಮ. ನೋಡೋಣ ಬನ್ನಿ ಯಾವ ತರ ತೋರಿಸ್ಕೊಡ್ತಾರೆ ಅಂತ. ನೋಡಿ, ತುಂಬಾ ನೀಟಾಗಿ ಸುಲಭವಾಗಿಯೇ ತೋರಿಸ್ಕೊಡ್ತಾರೆ. ನೀಟಾಗಿ ಕರೆಕ್ಟಾಗಿ ಎಲ್ಲ ಮೆಜರ್ಮೆಂಟ್ ಅಳತೆ ಎಲ್ಲ ಕರೆಕ್ಟ್ ಆಗಿರುತ್ತೆ. ನೋಡಿ, ಮೆಣಸಿನ್ಕಾಯಿ ಮೆಣಸಿನ್ಕಾಯಿ 3 kg, 2 kg ಇದು ಸಣ್ಣ ಮೆಣಸಿನ್ಕಾಯಿ ಇವು, ಅರ್ಧ kg ಬೇಡಿಗೆ ಮೆಣಸಿನ್ಕಾಯಿ, ಅರ್ಧ kg ಗುಂಟೂರು ಇವು ಗುಂಟೂರು, 1.5 kg ಧನಿಯಾ ಪುಡಿ, ಧನಿಯಾ 1.5 kg ಜೀರಿಗೆ, 1.5 kg ಜೀರಿಗೆ, ಇದು 1.5 kg ಜೀರಿಗೆ, 1/4 kg ಉದ್ದಿನ ಬೇಳೆ ಅಲ್ಲ ಕಡಲೆಬೇಳೆ ಇದು ನೋಡು, ಅದಕ್ಕೆ ಹೇಳಿದ್ದು. 1/4 kg ಕಡಲೆಬೇಳೆ, 1/4 kg ಹೆಸರು ಬೇಳೆ, 1/4 kg ತೊಗರಿ ಬೇಳೆ, 1/4 kg ಉದ್ದಿನ ಬೇಳೆ, 1/4 kg ಅಕ್ಕಿ, 1/4 kg ಸಾಸಿವೆ, 1/4 kg ಮೆಂತೆ, ಕರಿಬೇವಿನ ಸೊಪ್ಪು, ಆಮೇಲೆ 1/4 kg ಮೆಣಸು, ಅಷ್ಟು ಗೋಟು, ಅಜ್ಜಂಪುರದ್ದು ಧನಿಯಾ ಇದು ಕರ್ಬೇವು ಒಂದ್ 20 ರೂಪಾಯಿಗೆ ಅಲ್ವಾ? ಒಂದ್ 20 ರೂಪಾಯಿಗೆ ಬೇಕು ಕರ್ಬೇವು. ಇದೆಲ್ಲ ಅಲ್ಲೇ ನಾ ಎಲ್ಲ ಕ್ಲೀನ್ ಮಾಡಿದೀನಿ. ಅದು ಹಿಂಗ್ ಒಣಗಿರ್ಬೇಕು ಇವೆಲ್ಲ. ಇಲ್ಲ ಒಣಗವೆ. ಇವು ಒಣಗವೆಲ್ಲ. ಬೇರೆ ತಿಕ್ಕಿದ್ಯಾ? ಅದೇ ತಿಕ್ಕಿದೀನಿ. ಸರಿ ಬಂದದ್ದೇನೆ. ಜೀರಿಗೆ ಇವನು ಆಯ್ತಿದ್ದೀನಿ ಇದ್ರೂ. ಮೆಣಸಿನ್ಕಾಯಿ ತೊಟ್ಟು ಮುರಿಯಂಗಿಲ್ಲ ಅಲ್ವಾ ನೀವು? ಇಲ್ಲ ಯಾವತ್ತೂ ಮುರಿದಿಲ್ಲ. ನೀನೇ ನೋಡಿದ್ಯಲ್ಲ. ಅದೇ ಒಬ್ಬೊಬ್ರು ಮುರಿತಾರೆ, ಒಬ್ಬರು ಮುರಿಯಲ್ಲ. ಈ ತರ ಮಾಡಿದ್ರೆ ಇನ್ನ ಚೆನ್ನಾಗಿ ಬರುತ್ತೆ. ಈ ತರ ಮಾಡಿದ್ರೆ ಇನ್ನ ಚೆನ್ನಾಗಿ ಬರುತ್ತೆ. ಮೆಣಸಿನಕಾಯಿ ತೊಟ್ಟುಗಳೇನು ಮುರಿಯಂಗಿಲ್ಲ. ಇದು ಪರ್ಫೆಕ್ಟ್ ಬೇಳೆ ಸಾಂಬಾರ್ಗೆ ಪುಡಿ. ಅದೇ ಹಂಗೇಳು ಪರ್ಫೆಕ್ಟ್ ಬೇಳೆ ಸಾರಿನ ಪುಡಿ. ನಾವು ಧನ್ಯ ಎಲ್ಲ ಜಾಸ್ತಿ ಹಾಕಲ್ಲ, ಅಷ್ಟೇ. ಅರ್ಧ kg ಇನ್ನ ಕಡಿಮೆನೆ ಹಾಕಿರೋದು ಧನ್ಯ ಅಂತ ಹೇಳೋದು. ಧನಿಯಾ ಒಂಚೂರು ಅರ್ಧ kg ಒಂದೆಷ್ಟು 2 ಇಡಿ ಅಷ್ಟು, 1 ಇಡಿ 2 ಇಡಿ ಅಷ್ಟು ತೆಗ್ದಿಟ್ಟಿರೋದಷ್ಟೇ. ಇದು ಅಜ್ಜಂಪುರದ ಈ ತರ ಗ್ರೀನ್ ನಲ್ಲಿ ಇರ್ಬೇಕು. ಇವು ಧನಿಯಾ ಅಜ್ಜಂಪುರದ್ದು ಈ ತರ ಸ್ವಲ್ಪ ಗ್ರೀನ್ ಶೇಡ್ ಅಲ್ಲಿ ಇರ್ಬೇಕು. ಹೌದು, ಎಷ್ಟು ಚೆನ್ನಾಗೈತೆ ಇದು ಧನಿಯಾ ಅಂದ್ರೆ. ಸೂಪರ್ ಆಗವೆ. ಅವಳು ತರೋದೇ ಇಲ್ಲ. ಸರಿಯಾಗೈತೆ. ಏನಾನು ಮತ್ತಿದ್ಯಾ ಗ್ಯಾಪ್ಸ್ಕೊಂಡು? ಇಲ್ಲ, ಅಷ್ಟೇ. ಕಡಲೆಬೇಳೆ, ಉದ್ದಿನ ಬೇಳೆ, ಹೆಸರು ಬೇಳೆ, ತೊಗರಿ ಬೇಳೆ, ಅಕ್ಕಿ, ಮೆಂತ್ಯ, ಸಾಸಿವೆ, ಮೆಣಸು, ಕರಿಬೇವಿನ ಸೊಪ್ಪು, ಧನಿಯಾ ಅಜ್ಜಪುರದ ಧನಿಯಾ ಹೇಳಿದೆ, ಅಷ್ಟು ಗೋಟು, ಅಜ್ಜಪುರದ ಧನಿಯಾ, ಆಮೇಲೆ ಜೀರಿಗೆ. ಅಂದ್ರೆ ಎಲ್ರು ಜೀರಿಗೆ ಎಲ್ರು ಕಾಳು ಹಾಕ್ತಾರೆ, ಆದ್ರೆ ಇಲ್ಲಿ ಕಾಳು ಹಾಕಲ್ಲ, ಬೇಳೆ ಹಾಕಲ್ಲ. ಎಲ್ಲಾ ಕಡೆ ಇದು ಮಾಡಿ ನೋಡ್ರಿ ನೀವು ಒಂದ್ ದಿವಸ ಅಂತ ಹೇಳ್ರಿ, ಚೆನ್ನಾಗ್ ಬರುತ್ತೆ. ಜೀರಿಗೆ 1.5 kg ಬೇಕೇ ಬೇಕು. 1.5 kg ಜೀರಿಗೆ ಇಲ್ಲಾಂದ್ರೆ ಪುಡಿ ಮಾಡ್ತೀಯ ನೀನು, ಚೆನ್ನಾಗೇ ಇರಲ್ಲ. ಸರಿ, ಈಗ ಮೇನ್ ಇದನ್ನ ಉರಿಯೋದೇ ಇರೋದು ಇವಾಗ. ಈಗ ನೀನು ಹೋಗಿ ಉರಿಯೋದೆ. ಪೇಪರ್ಗಳು ಡಬ್ಗೆ ಹಾಕ್ಬಿಡ್ತೀಯ, ಬಿಸಿ ಆಯ್ತದೆ. ಅಲ್ಲ, ಒಂದ್ ಪೇಪರ್ ಹಾಕೊಂಡು ಹಾಕೊಂತೀನಿ. ಹಾಸ್ಕೊಂಡು ಮಾಡು. ಸರಿ, ಈಗ ನೆಕ್ಸ್ಟ್ ಈಗ ಹುರ್ಕೊಂಡ್ ಬರ್ತೀನಿ ಎಲ್ಲವನ್ನು. ಇನ್ನೊಂದ್ಸಲ ಹೇಳ್ಬಿಡ್ತೀನಿ ರೀ. ಈಗ ನಾನು ಇವಾಗ ಇದು
ಧನಿಯಾ ಬೀಜ ಒಂದು ಅರ್ಧ ಕೆಜಿನಲ್ಲಿ ಒಂದು 2 ಇಡಿ ನಾನು ತೆಗ್ದಿಟ್ಟು ಬಂದಿದ್ದೀನಿ ಅಷ್ಟೇ. ಈಗ ಇದಕ್ಕೆ ಕರ್ಬೇವು ಒಂದು 20 ರೂಪಾಯಿದು ಸ್ವಲ್ಪ ಅಲ್ಲೇ ಫ್ರೆಶ್ ಕರ್ಬೇವು ತಂದು ಒಣಗಿಸಿ ಮಾಡಿ ಮೇಲೆ ಇಟ್ಕೊಂಡು ಒಣಗಿಸ್ಬಿಟ್ಟು ತಂದಿದ್ದೀನಿ. ಇನ್ನೊಂದ್ಸಲ ಹುರ್ಕೋಬೇಕು. ಈಗ ಇದು ಮೆಂತ್ಯ ತೊಗೊಂಡಿರೋದು 1/4 ಕೆಜಿ ಸಾಸಿವೆ ತೊಗೊಂಡಿರೋದು, 1/4 ಕೆಜಿ ಅಕ್ಕಿ, 1/4 ಕೆಜಿ ಅರ್ಶಿನದ ಗೊಟ್ಟನ್ನ ಅಲ್ಲೇ ಕುಟ್ಟಿ ಇಟ್ಕೊಂಡಿದ್ದೀನಿ ನಾನು ಉರಿಯೋದಕ್ಕೆ ಅಂತ. ಈಗ ಇದು ಮೆಣಸು ತೊಗೊಂಡಿರೋದು 1/4 ಕೆಜಿನೂ ಇವಾಗ ಹುರ್ಕೊಬೇಕೆಲ್ಲ ಕ್ಲೀನ್ ಮಾಡಿ ತೊಗೊಂಡಿರೋದು. ಈಗ ಇದು ಉದ್ದಿನ ಬೇಳೆ 1/4 ಕೆಜಿ, 1/4 ಕೆಜಿ ತೊಗರಿಬೇಳೆ, 1/4 ಕೆಜಿ ಹೆಸರುಬೇಳೆ, 1/4 ಕೆಜಿ ಕಡಲೆಬೇಳೆ. ಈಗ ಅದಕ್ಕೆ 1.5 ಕೆಜಿ ಜೀರಿಗೆ ಬೇಕು. ಜೊತೆಗೆ ಈಗ ಇದು ಗುಂಟೂರು ಮೆಣಸಿನ್ಕಾಯಿ ಅಂತ ಈ ಥರ ಅಲ್ಲಿ ಮಂಡಿಪೇಟೆಯಲ್ಲಿ ಕೇಳಿದ್ರೆ ಕೊಡ್ತಾರಲ್ಲ, ಇದಕ್ಕೆ ಇವಾಗ ಮೆಣಸಿನ್ಕಾಯಿ ಇವು ಮಾಮೂಲಿ ಖಾರದ ಮೆಣಸಿನ್ಕಾಯಿ ಗೌರಿಬಿದನೂರು ಮೆಣಸಿನ್ಕಾಯಿ. ಇದು ಅಜ್ಜಂಪುರದ್ದು ಧನಿಯಾ ಅಂತ ಕೇಳಬೇಕು ಅದಕ್ಕೂ. ಇದು ಬ್ಯಾಡಗಿ ಮೆಣಸಿನ್ಕಾಯಿ 1/2 ಕೆಜಿ ತೊಗೊಂಡಿರೋದು ಕಲರ್ಗೆ ಅಂತ. ಹಿಂಗೆ ಒಣಗಿಸ್ಕೊಂಡು ತಗೋಬೇಕು, ಚೆನ್ನಾಗಿರುತ್ತೆ. ಈಗ ಇವೆಲ್ಲ ಹುರ್ಕೊಂಡು ಬರಬೇಕು. ಉರಿಯೋದನ್ನು ತೋರಿಸ್ತೀನಿ ಈಗ ಹೆಂಗೆ ಅಂತ. ನೀಟಾಗಿ ಕರೆಕ್ಟಾಗಿ ಉರಿಬೇಕು, ಅಂದರೆ ಜಾಸ್ತಿ ಸೀಸ್ಬಾರ್ದು. ಅದಕ್ಕೆ ಸೀಸ್ಬಿಟ್ರೆ ಕಪ್ಪಗೋಗುತ್ತೆ. ಸಣ್ಣ ಉರಿಯಲ್ಲಿ ಉರಿಬೇಕು. ಇವಾಗ ಅಕ್ಕಿ ಮಾಮೂಲಿ ಅಕ್ಕಿನೇ ತಗೊಂಡಿರೋದು, ಸಣ್ಣ ಅಕ್ಕಿನೇ ತಗೊಂಡಿರೋದು. ಬೇಕಾದ ದಪ್ಪ ಅಕ್ಕಿನೇ ಹಾಕೊಳ್ಬಹುದು. ಏನು ಇಂತ ಇದೆ ಅಕ್ಕಿ ಅಕ್ಕಿ ಚೆನ್ನಾಗಿರೋ ಅಕ್ಕಿನೇ ಹಾಕ್ಬೇಕು. ಇಷ್ಟೊಂದೆಲ್ಲ ರಾಶಿ ಇದ್ ಮಾಡಿ ಮನೆ ದಪ್ಪಕ್ಕೆ ಹಾಕಿ ಪುಡಿ ಕಟ್ಟಾಗ್ತದೆ, ಹುಳ ಆಯ್ತದೆ. ಇವಾಗ ಹುರಿಯಕ್ಕೆ ಅಂತ ಒಂದು ಬಾಣಲಿ ತಗೊಂಡಿದ್ದೀನಿ. ಎಲ್ಲ ತಂದು ಇಲ್ಲಿ ಇಟ್ಕೊಂಡಿದ್ದೀನಿ ಹುರಿಯೋದಿಕ್ಕೆ ಅಂತ. ಒಂದೊಂದನ್ನೇ ಹಾಕೊಂಡು ಇವಾಗ ಹುರ್ಕೋಬೇಕು. ಅಂದರೆ ಹುರಿಯೋದು ಅಂದರೆ ಸ್ವಲ್ಪ ಕಲರು ನೋಡಿಕೊಂಡು ಹುರಿಬೇಕು. ಸ್ವಲ್ಪ ಕಲರ್ ಡಾರ್ಕ್ ಕಲರ್ ಬರೋವರೆಗೂ ಹುರಿಬಾರ್ದು. ಕಲರು ಏನಕ್ಕೆ ಅಂದರೆ ಪುಡಿ ಕಲರ್ ಕಪ್ಪಾಗ್ಬಿಡುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಮೇನ್ ಹುರಿಯೋದ್ರ ಮೇಲೆ ಇರುತ್ತೆ. ಈಗ ಹುರಿಯೋದಂತ ಅಂದರೆ ನೋಡಿಕೊಂಡು ನಿಧಾನವಾಗಿ ಹುರ್ಕೋಬೇಕು. ಸಣ್ಣ ಉರಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರಿಬೇಕು. ನೋಡಿ ಈ ಥರ ಹುರ್ಕೋಬೇಕು. ಸ್ವಲ್ಪ ಎಲ್ಲವನ್ನೂ ಕಾಳುಗಳನ್ನ ಈಗ ನಾನು ಹಾಕ್ಕೊಂಡಿರೋದು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಹುರಿಯೋದಕ್ಕೆ ಅಂತ. ಬಾಣಲಿ ತೊಗೊಂಡು ಹುರ್ಕೊತಾ ಇದ್ದೀನಿ. ಯಾವ ಕಲರ್ ಬರಬೇಕು ಅಂತ ತೋರಿಸ್ತೀನಿ ಇವಾಗ. ಹುರಿಯೋದು ಎಷ್ಟು ಕಲರ್ ಇರಬೇಕು ಅಂತ. ಈ ಥರ ಆಗಿರಬೇಕು ಕಾಳು. ನೋಡಿ ಕಡಲೆಬೇಳೆ ಈ ಥರ ನೀಟಾಗಿ ಹಸಿ ಸ್ಮೆಲ್ ಹೋಗೋ ತನಕ ಇರಬೇಕು. ತೀರಾ ಸೀದು ಇರಬಾರ್ದು, ಜೊತೆಗೆ ಕರೆಕ್ಟಾಗಿ ಆಗಿರಬೇಕು ಕಾಳುಗಳನ್ನು. ತೀರಾ ಅತಿ ಹಸಿನೂ ಇರಬಾರ್ದು, ತೀರಾ ಸೀದು ಇರಬಾರ್ದು, ಮೀಡಿಯಮ್ ಮಾತ್ರ ಅದರಲ್ಲಿ ಇರಬೇಕು. ನೋಡಿ ಇಷ್ಟು ಕರೆಕ್ಟಾಗಿ ಇಷ್ಟು ಹದವಾಗಿ ಆಗಿದೆ. ಇವಾಗ ಕರೆಕ್ಟಾಗಿ ಕಾಳು ಆಗೈತೆ. ಈಗ ತಗೊಂಡೋಗಿ ನಾನು ಒಂದು ಪೇಪರ್ ಮೇಲೆ ಹಾಸು ಇದ್ದೀನಲ್ಲ ಅದ್ರ ಮೇಲೆ ಹಾಕ್ಬಿಡ್ತೀನಿ ಎಲ್ಲವನ್ನು. ಈ ಕಾಳನ್ನ ಹಾಕೋತೀನಿ. ಬೇಳೆನ ಬೇಗ ಹಾಕ್ಬಿಡ್ಬೇಕು. ಈ ಥರ ಹಾಸ್ಕೊಂಡಿದ್ದೀನಿ. ಈ ಥರ ಹಾಕ್ಬಿಟ್ಟು ಸ್ವಲ್ಪ ಹಿಂಗೆ ಹಾರಾಕಬೇಕು. ಈ ಥರ ಹಿಂಗೆ ಹಾರಾಕಬೇಕು. ಇಲ್ಲಿ ಈ ಥರ ಎಷ್ಟು ಕರೆಕ್ಟಾಗಿ ಆಗೈತೆ ಕಾಳು. ಬಿಸಿ ಐತಿ. ನೆಕ್ಸ್ಟ್ ಇವಾಗ ಇನ್ನೊಂದು ತೊಗರಿಬೇಳೆ ಹಾಕ್ಕೊತಾ ಇದ್ದೀನಿ ನೆಕ್ಸ್ಟ್ಗೆ. ಎಲ್ಲ ಕಾಳು ಅಂಟ್ಕೊಂಬಿಟ್ಟೈತೆ, ಅದನ್ನೆಲ್ಲ ತೆಗಿತೀನಿ ಕೈಯಲ್ಲೇ. ಕಾಳುಗಳು ಅಂಟ್ಕೊಂಬಿಟ್ಟೈತೆ ರೈಟಿಗೆ. ಇದನ್ನು ಹುರ್ಕೋಬೇಕು ನೀಟಾಗಿ ಚೆನ್ನಾಗಿ. ಅಂದರೆ ಕಲರ್ಗೆ ಒಂದು ಸ್ವಲ್ಪ ಕೆಂಪು ಕಲರ್ ಥರ ಬರಬೇಕು ಅಷ್ಟೇ. ತೀರಾ ಕಾಳು ಕರೆಕ್ಟಾಗಿರಬೇಕು, ಸೀದಿರಬಾರ್ದು. ಇಲ್ಲಾಂದರೆ ಸೀದೋಗ್ಬಿಡ್ತು ಅಂತಂದರೆ ಕಪ್ಪಾಗ್ಬಿಡುತ್ತೆ ಕಾಳುಗಳು ಎಲ್ಲ. ಪುಡಿ ಎಲ್ಲ ಕಪ್ಪಾಗ್ಬಿಡುತ್ತೆ, ಚೆನ್ನಾಗಿ ಬರಲ್ಲ ಪುಡಿ. ನೀಟಾಗಿ ಪುಡಿ ಮಾಡೋವಾಗಂತೂ ನೀಟಾಗಿ ನೋಡ್ಕೊಂಡು ಮಾಡಬೇಕು, ಅವಾಗೇ ಚೆನ್ನಾಗಿ ಬರೋದು ಪುಡಿ ಅಂತೂ. ಇಷ್ಟು ಚೆನ್ನಾಗಿ ಒಂದೇ ಸಮ ಹಿಂಗೆ ಕೈ ಆಡಿಸ್ಕೊಂಡೇ ಉರಿತಾ ಇರಬೇಕು. ಕೈ ಆಡಿಸ್ತಾನೆ ಇರಬೇಕು ನೀಟಾಗಿ. ಮೀಡಿಯಮ್ ಉರಿ ಇಟ್ಕೋಬೇಕು. ತೀರಾ ದಪ್ಪ ಎಲ್ಲ ಜೋರಾಗಿ ಇಡಬಾರ್ದು. ಅವಾಗ ಪುಡಿ ಎಲ್ಲ ಸೀದೋಗ್ಬಿಡುತ್ತೆ. ಕಾಳುಗಳೆಲ್ಲ ಸೀದೋಗ್ಬಿಟ್ರೆ ಚೆನ್ನಾಗಿ ಬರಲ್ಲ ಪುಡಿ.
ಬೇಳೆ ಸಾಂಬಾರು ಏನಂತ ಅಂದ್ರೆ ನಾವು ಬೇಳೆ ಸಾಂಬಾರೆಲ್ಲ ಇದಕ್ಕೆ ಮಾಡೋದು. ಬೇಳೆ ಸಾಂಬಾರು ಮಾಡ್ಬೋದು, ಜೊತೆಗೆ ಟೊಮೊಟೊ ಗೊಜ್ಜಿಗೆಲ್ಲ ಬಳಸ್ತೀವಿ. ಜೊತೆಗೆ ಆಮೇಲೆ ನಾವು ಹುಣಸೆಹಣ್ಣು ಚಿತ್ರಾನ್ನ ಎಲ್ಲ ಮಾಡ್ತೀವಲ್ಲ, ಅವಾಗ ಇದೇ ಪುಡಿನೇ ಹಾಕೊಳ್ಳೋದು ನಾವು. ಜೊತೆಗೆ ನಾವು ಬೆಳ್ಳುಳ್ಳಿಯನ್ನ ಎಲ್ಲ ಮಾಡ್ಕೊಂತೀವಿ, ಅದಕ್ಕೆ ಇದೇ ಪುಡಿನೇ ಹಾಕೊಂಡು ಮಾಡೋದು. ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಮಾತ್ರ. ಟೇಸ್ಟ್ ಅಂತೂ ಅಷ್ಟೇ ಚೆನ್ನಾಗಿರುತ್ತೆ. ಯಾಕಂದ್ರೆ ಬೇಳೆ ಸಾಂಬಾರು ನಿಮ್ಗೆ ಒಂದ್ಸಲ ನುಗ್ಗೆಕಾಯಿ ಸಾಂಬಾರು ವಿಡಿಯೋ ಹಾಕಿದ್ದೀನಲ್ಲ, ಅದೇ ತರ ಸಾಂಬಾರಿಗೆ ಪುಡಿ ಏನ್ ಜಾಸ್ತಿ ಇಡುವಾಗೆ ಇಲ್ಲ. ಒಂದೂವರೆ ಸ್ಪೂನ್ ಅಷ್ಟು ಆದ್ರೆ ಸಾಕು. ಅದರಲ್ಲಿ ಒಂದ್ 4-5 ಜನ ಊಟ ಮಾಡೋವಷ್ಟು ಸಾಂಬಾರ್ ಆಗುತ್ತೆ. ನೋಡ್ಕೊಂಡು ಅದಕ್ಕಿನ್ನ 10 ಜನಕ್ಕೆ ಅಂದ್ರೆ ಒಂದೊಂದು ಡಬಲ್ ಹಾಕೊಂಡು ಮಾಡ್ಕೊಳ್ಬಹುದು. ತುಂಬಾ ಚೆನ್ನಾಗಿರುತ್ತೆ. ಏನಿಲ್ಲ ಅಂದ್ರೆ ಇವಾಗ ನಾವು ಮಾಡ್ತಾ ಇರೋದು ಪುಡಿನೂ ಜಾಸ್ತಿ ದಿನ ಆಗುತ್ತೆ, ಒಂದು 6 ತಿಂಗಳಿಗೆ ಆಗುತ್ತೆ. 6 ತಿಂಗಳು ವರ್ಷದ ತನಕನೂ ಆಗುತ್ತೆ, ಅಷ್ಟು ಪುಡಿ ಆಗುತ್ತೆ. ನೋಡಿ, ಇಷ್ಟು ಕರೆಕ್ಟಾಗಿ ಇಷ್ಟು ಹದವಾಗಿ ನೋಡ್ಕೊಂಡು ನಿಧಾನವಾಗಿ ಹುರ್ಕೋಬೇಕು. ನೋಡಿ, ಕಾಳೆಲ್ಲ ಘಮ ಘಮ ಅನ್ಬೇಕು, ಹಂಗ್ ಉರಿಬೇಕು, ಸೀದೋಗ್ಬಾರ್ದು, ಘಮ ಘಮ ಅನ್ಬೇಕು. ನೋಡ್ಕೊಂಡು ನೋಡಿ, ಈ ತರ ಒಂದೇ ಸಮ ಕೈ ಆಡಿಸ್ಕೊಂಡು ಉರಿತಾ ಇರಬೇಕು. ಇಷ್ಟು ಇನ್ನ ಕರೆಕ್ಟಾಗಿ ಇನ್ನ ಆಗ್ತೈತೆ ನೋಡಿ. ಆಯ್ತು, ಅಲ್ಲಿ ಕಾಳುಗಳು ಇದನ್ನು ಕೂಡ ಆಯ್ತು, ತೊಗರಿಬೇಳೆನೂ ಆಯ್ತು. ಈಗ ಇದನ್ನು ಕೂಡ ಅಲ್ಲಿ ಹಾಕೊಂತೀನಿ, ಅಲ್ಲೇ ಪೇಪರ್ ಮೇಲೆ ಹಾಕೊಂತೀನಿ. ಇಟ್ಟಿದ್ದೀನಲ್ಲ, ನೀವು ನೋಡಿದ್ರೆ ಪೇಪರ್ ಮೇಲೆ ಅಲ್ಲೇ ಫಸ್ಟ್ ನಾನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಕಾಳು ಉರಿಬೇಕಾದ್ರೇನೆ ರೆಡಿ ಮಾಡಿ ಇಟ್ಬಿಟ್ಟಿರ್ತೀನಿ, ಸುಡುತ್ತೆ. ನೋಡಿ, ಈ ಥರ ಇದಿಷ್ಟು ಕರೆಕ್ಟಾಗಿ ಕಾಳಾಗೈತೆ ನೋಡಿ. ಈ ಥರ ಒಂದು ಪೇಪರ್ ಮೇಲೆ ಹಾಕೋಬೇಕು. ನೆಕ್ಸ್ಟು ಹೆಸರುಬೇಳೆ ಹಾಕೋತಾ ಇದ್ದೀನಿ. ಹೇಳಿದಿನಲ್ಲ, ಎಲ್ಲವನ್ನೂ ಕೂಡ ಅಷ್ಟು ಅದೇ ಥರನೇ ನೋಡಿಕೊಂಡು ಅದೇ ಥರ ಕಲರ್ ಬರೋಂಗೆ ಹುರ್ಕೋಬೇಕು. ಇದು ಮೇಯ್ನ್ ಅಂತ, ಉರಿಯೋದೇ ಮೇಯ್ನ್ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಉರಿಯೋದು ನೋಡ್ಕೊಂಡು ಹುರ್ಕೋಬೇಕು. ಅದ್ರ ಉರಿಯೋದನ್ನ ಕಟ್ಟೋಯ್ತು ಅಂತಂದ್ರೆ ಪುಡಿನೇ ಹಾಳಾಗೋಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಪುಡಿ ಹಾಳಾಗೋಗುತ್ತೆ. ಇಷ್ಟೊಂದು ಮಾಡೋದಕ್ಕೂ ಒಂಥರ ಕಲರ್ ಎಲ್ಲ ಚೇಂಜ್ ಆಗುತ್ತೆ, ಕಹಿ ತರ ಆಗ್ಬಿಡುತ್ತೆ ಪುಡಿ. ಸಾಂಬಾರೆಲ್ಲ ಟೇಸ್ಟ್ ಚೆನ್ನಾಗಿರಲ್ಲ, ಅದಕ್ಕೆ ಹೇಳ್ತಾ ಇರೋದು. ನೋಡ್ಕೊಂಡು ಮಾಡ್ಕೋಬೇಕು. ಪುಡಿ ಮಾಡೋವಾಗಂತೂ ಎಲ್ಲೂ ಹೊರಗಡೆ ಎಲ್ಲೂ ಹೋಗ್ಬಾರ್ದು. ಸಣ್ಣ ಮಾಡಿ ಇಡೋದು ಆ ಥರ ಮಾಡ್ಕೊಂಡು ಎಲ್ಲೂ ಹೊರಗಡೆ ಹೋಗ್ಬಾರ್ದು. ಉರಿಯೋವಾಗಂತೂ ಅಲ್ಲೇ ಮುಂದೆನೆ ಇದ್ಕೊಂಡು ಹುರ್ಕೋಬೇಕು. ಹೆಸರು ಬೇಳೆನೂ ಕರೆಕ್ಟಾಗಿ ಆಗೈತೆ. ಈಗ ಇಷ್ಟದ ಕರೆಕ್ಟಾಗಿ ಆಗೈತೆ, ಹೆಸರು ಬೇಳೆನೂ ಆಗೈತೆ. ಸೀದಿಲ್ಲ, ನೋಡ್ಕೊಂಡು ಮೀಡಿಯಮ್ ಆಗಿ ಹುರ್ಕೋತಾ ಇದ್ದೀನಿ ನಾನು. ಇದೇ ಥರನೇ ಹುರ್ಕೋಬೇಕು. ಹೆಸರು ಬೇಳೆ ನೋಡಿ ಕರೆಕ್ಟಾಗಿ ಆಗೈತೆ ಹೆಸರು ಬೇಳೆನೂ. ಇದನ್ನು ಒಂದು ಪೇಪರ್ ಮೇಲೆ ಹಾಕ್ಬಿಟ್ಟು ಬರ್ತೀನಿ. ನೆಕ್ಸ್ಟು ಉದ್ದಿನ ಬೇಳೆ ಹಾಕೋತಾ ಇದ್ದೀನಿ. ಇದನ್ನು ಕೂಡ ಹುರ್ಕೊಬೇಕು. ಉದ್ದಿನ ಬೇಳೆನೂ ಸೇಮ್ ಎಲ್ಲ ಕಲರು ಒಂದೇ ಕಲರ್ ಬರೋಂಗೆ ಹುರ್ಕೊಳ್ಳೋದು. ಕಾಳುಗಳು ಹುರಿಯೋದು ಮಾತ್ರ ಎಲ್ಲ ಒಂದೇ ಇದ್ರಲ್ಲಿ ಹುರ್ಕೋಬೇಕು. ಮೆಣಸಿನ್ಕಾಯಿನೂ ಅಷ್ಟೇ ಮೀಡಿಯಮ್ ಆಗಿ ನೋಡ್ಕೊಂಡು ಹುರ್ಕೋಬೇಕು. ಚೆನ್ನಾಗಿ ಒಣಗಿಸ್ಕೋಬೇಕು. ಫಸ್ಟು ಮೆಣಸಿನ್ಕಾಯಿನ ಬಿಸಿಲಲ್ಲಿ ಹಾಕಿ ಒಣಗಿಸ್ಕೊಂಡಿದ್ದೀನಿ ನಾನು. ಚೆನ್ನಾಗಿ ಒಣಗಿರ್ಬೇಕು ಮೆಣಸಿನ್ಕಾಯಿಗಳು ಅಂತ. ಚೆನ್ನಾಗಿ ಒಣಗಿಸ್ಕೊಂಡ್ಬರ್ಬೇಕು. ಒಣಗಿಸ್ಕೊಂಡು ಹುರ್ಕೋಬೇಕು ಚೆನ್ನಾಗಿ. ಒಂದು ಸ್ವಲ್ಪ ಅಂದ್ರೆ ಸೀಸ್ಬಾರ್ದು, ಆ ಥರ ಹುರ್ಕೊಂಡು ತಗೋಬೇಕು. ತುಂಬಾ ಚೆನ್ನಾಗಿರುತ್ತೆ ಸಾಂಬಾರಂತೂ. ಇವಾಗ ಉದ್ದಿನ ಬೇಳೆನೂ ಕರೆಕ್ಟಾಗಿ ಆಗೈತೆ. ಉದ್ದಿನ ಬೇಳೆನೂ ಆಗೈತೆ. ಈಗ ನೋಡ್ತಾ ಇದ್ದೀರಲ್ಲ, ಉದ್ದಿನ ಬೇಳೆನೂ ಕರೆಕ್ಟಾಗಿ ಆಗೈತೆ. ಇದನ್ನು ಅಷ್ಟೇನೆ ಒಂದು ಪೇಪರ್ ಮೇಲೆ ಹಾಕ್ಬಿಟ್ಟು ಬರ್ತೀನಿ. ಒಂದು ಮೆಂತ್ಯ ಕಾಳು, ಇದು ಮೆಂತ್ಯನೂ ಹುರ್ಕೊಬೇಕು ಚೆನ್ನಾಗಿ. ಅದನ್ನು ಚೆನ್ನಾಗಿ ಘಮ ಘಮ ಅನ್ನೋ ಹುರ್ಕೋಬೇಕು. ಮೆಂತ್ಯನೂ ಚೆನ್ನಾಗಿ ಹುರಿತಾ ಇದ್ದೀನಿ. ನೀಟಾಗಿ ಕಲರ್ ಬರಬೇಕು, ಚೆನ್ನಾಗಿ ಹಂಗೆ ಹುರ್ಕೋಬೇಕು ಮೆಂತ್ಯನು. ಥರ ಹಸಿ ಥರ ಇರಬಾರ್ದು ಮೆಂತ್ಯಗಳು. ಅದು ಕೈ ಜಾಸ್ತಿ ಅನ್ಸುತ್ತೆ ನೋಡಿ. ಈ ಥರ ಹುರ್ಕೋತಾ ಇದ್ದೀನಿ ನೋಡಿ. ಇನ್ನೂ ಹುರಿತಾ ಇದ್ದೀನಿ, ಇನ್ನೂ ಹುರಿಬೇಕು. ಮೆಂತ್ಯ ಈ ಥರ ಚಟಪಟ ಅನ್ನಂಗೆ ಹುರ್ಕೋಬೇಕು. ಮೆಂತ್ಯ ಚಟಪಟ ಅಂತ ಸೌಂಡ್ ಕೇಳಿಸ್ತಾ ಇರಬೇಕು, ಅಲ್ಲಿವರೆಗೂ ಹುರ್ಕೋಬೇಕು ನೋಡಿ. ಈಗ ಕರೆಕ್ಟಾಗಿ ಆಗೈತೆ ಅಷ್ಟೇ. ಈಗ ಇದನ್ನು ಕೂಡ ಒಂದು ಪೇಪರ್ ಮೇಲೆ ಹಾಕೊಂಡು ಬರ್ತೀನಿ. ಇವಾಗ ಅಕ್ಕಿ ಹಾಕೋತೀನಿ. ಅಕ್ಕಿ ಹುರ್ಕೊಂತ ಇದ್ದೀನಿ. ಈಗ ಅಕ್ಕಿನೂ ಅಷ್ಟೇನೆ
ಕಲರ್ ಬರಂಗೆ ಹುರ್ಕೋಬೇಕು. ಯಾವ ಕಲರ್ ಬರಬೇಕು ಅಂತ ತೋರಿಸ್ತೀನಿ ಇವಾಗ. ಅಂದ್ರೆ ಯಾರು ಎಲ್ಲೂ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಿರೋ ವಿಡಿಯೋ ನೋಡಿ, ಫುಲ್ ವಿಡಿಯೋ ನೋಡಿ, ನೀವು ತುಂಬಾ ಚೆನ್ನಾಗಿ ಮಾಡ್ಕೊಳ್ಬೋದು. ಬೇಳೆ ಸಾಂಬಾರ್ ಪುಡಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಅದೇ ತರ ನೀವು ಕೂಡ ಮಾಡ್ಕೊಳ್ಬೋದು ನೋಡಿ. ನಾನು ಇವಾಗ ನುಗ್ಗೆಕಾಯಿ ಸಾಂಬಾರ್ದೆಲ್ಲ ವಿಡಿಯೋ ಹಾಕಿದ್ದೀನಲ್ಲ, ಅದಕ್ಕೆ ಬೇಳೆ ಸಾಂಬಾರ್ ಪುಡಿ ಹಾಕಿದ್ನಲ್ಲ, ಅದಕ್ಕೆ ಪುಡಿ ಯಾವ ತರ ಮಾಡ್ತೀವಿ ಅಂತ ತೋರಿಸ್ತಾ ಇರೋದು ಈ ವಿಡಿಯೋನ. ಅಮ್ಮನೇ ಹೇಳ್ಕೊಟ್ಟಿರೋದು ಎಲ್ರಿಗೂ. ಅಂದ್ರೆ ಅವ್ರಿಗೆ ಅವ್ರ ಅತ್ತೆ ಹೇಳ್ಕೊಟ್ಟಿರೋದು, ಅಂದ್ರೆ ನಮ್ಮ ಅತ್ತೆ ಅವ್ರ ಅತ್ತೆ ಹೇಳ್ಕೊಟ್ಟಿರೋ ಪುಡಿ ಇದು. ತುಂಬಾ ಚೆನ್ನಾಗಿತ್ತು ಮಾತ್ರ. ನೋಡಿ ಈ ತರ ಕರೆಕ್ಟ್ ಆಗಿ ಹುರ್ಕೋಬೇಕು. ನೋಡಿ ಅಕ್ಕಿ ಎಲ್ಲ ಕಲರ್ ಚೇಂಜ್ ಆಗೋ ತನಕ ಹುರ್ಕೋಬೇಕು ಅಕ್ಕಿನೂ. ಇದೇ ಅಕ್ಕಿನೇ ಹಾಕ್ಬೇಕು ಅಂತೇನಿಲ್ಲ, ನಾವು ಸಣ್ಣ ಅಕ್ಕಿ ಹಾಕಿರೋದ್ರಿಂದ ಮಾಮೂಲಿ ನೀವು ಕೂಡ ದಪ್ಪ ಅಕ್ಕಿನೂ ಹಾಕೊಳ್ಳಿ, ದಪ್ಪ ಅಕ್ಕಿಯಿಂದನೂ ಹಾಕೊಳ್ಬೋದು, ಹುರ್ಕೊಂಡು ಹಾಕೊಳ್ಳಿ. ಇದೇ ಅಳತೆ ಮೆಜರ್ಮೆಂಟ್ ಅಳತೆನಲ್ಲಿ. ನಿಮ್ಗಿನ್ನ ಪುಡಿ ಅಳತೆ ಜಾಸ್ತಿ ಆಯ್ತು ಅನ್ನೋರು ಈಗ ಅರ್ಧ ಮಾಡ್ಕೊಳ್ಳಿ ಅದ್ರಲ್ಲೇನೆ. ಈಗ ಕಡಿಮೆ ಮೆಜರ್ಮೆಂಟ್ ಬೇಕು ಅನ್ನೋರು ಅರ್ಧ ಮಾಡ್ಕೊಳ್ಳಿ, ಇನ್ನ ಜಾಸ್ತಿ ಬೇಕು ಅನ್ನೋರು ಡಬಲ್ ಮಾಡ್ಕೊಳ್ಳಿ. ಅಂದ್ರೆ ಸೇಮ್ ಇಷ್ಟೇ ಅಳತೆ ಬೇಕೇ ಬೇಕು. ಇಷ್ಟು ಪುಡಿಗೆ ತುಂಬಾ ಚೆನ್ನಾಗಿರುತ್ತೆ. ನಾವು ಮಾಡೋದು ನಮ್ಮ ಮನೆಯಲ್ಲಿ ಇದೇ ತರ ಮಾಡೋದು, ಹಂಗಾಗಿ ಇದೇ ಪುಡಿ ತೋರಿಸ್ತಾ ಇದೀವಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ. ಅಕ್ಕಿನೂ ನೋಡಿ ಈ ತರ ಚೆನ್ನಾಗಿ ಕಲರ್ ಬರಬೇಕು, ಅದೇವರೆಗೂ ಹುರ್ಕೋಬೇಕು. ಅಂದ್ರೆ ತೀರಾ ಹಸಿನೂ ಇರಬಾರ್ದು, ತೀರಾ ಸೀದೋಗ್ಲೂಬಾರ್ದು, ಆ ತರ ನೋಡ್ಕೊಂಡು ಹುರ್ಕೋಬೇಕು. ಅದೇ ನೀಟಾಗಿ ಕರೆಕ್ಟಾಗಿ ಒಂದ್ಸಲ, ಈಗ ನಾವು ಒಂದ್ಸಲ ಪುಡಿ ನೀಟಾಗಿ ಮಾಡಿಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಏನಿಲ್ಲ ಅಂತಂದ್ರು 6 ತಿಂಗಳು ವರ್ಷದವರೆಗೂ ಆರಾಮಾಗಿ ಪುಡಿ ಚೆನ್ನಾಗಿರುತ್ತೆ, ತಿನ್ಕೊಳ್ಬೋದು. ಒಂದು ಬಾಕ್ಸ್ಗೆ ಹಾಕೊಂಡು ಇಟ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಅಕ್ಕಿ ಇನ್ನೊಂದ್ ಸ್ವಲ್ಪ ಇನ್ನ ಕಲರ್ ಬರಬೇಕು. ಇನ್ನೊಂದ್ ಸ್ವಲ್ಪ ನಾನು ಒಂದೇ ಸಮ ಕೈ ಆಡ್ತಾ ಇದ್ದೀನಿ, ಇದೇ ತರ ಕೈ ಆಡಬೇಕು, ಅವಾಗೇ ಚೆನ್ನಾಗಿ ಬರೋದು ನೋಡಿ. ಒಂದು ಪಾತ್ರೆ ಬಾಂಡ್ಲಿನ ನೋಡ್ಕೊಂಡು ಈ ತರ ಬಾಂಡ್ಲಿನ ತಗೊಳ್ಳಿ ನೋಡಿ. ಈಗ ಇದೇ ತರ ಅಕ್ಕಿನೂ ಕೂಡ ಆಗೈತೆ. ಅಕ್ಕಿ ಇಷ್ಟು ಕರೆಕ್ಟಾಗಿ ಆಗೈತೆ ನೋಡಿ, ಇಷ್ಟು ಆಗ್ಬೇಕು, ಇಷ್ಟು ಎಲ್ಲ ಚೆನ್ನಾಗಿ ಆಗೈತೆ. ಅಕ್ಕಿನೂ ತರ ಕೆಂಪುಗೆ ಒಂಥರ ಕಲರ್ ಚೆನ್ನಾಗಿ ಬಂದೈತೆ. ಒಂಥರ ಇದೇ ತರ ಸಾಕು, ಇಷ್ಟೇ ಸಾಕು. ಇದನ್ನು ನಮಗೆ ಒಂದು ಪೇಪರ್ ಮೇಲೆ ಹಾಕೊಳ್ತೀನಿ, ತಣ್ಣಗಾಗಬೇಕು, ಅದಕ್ಕೋಸ್ಕರ ಇದೇ ತರ ಹಾಕೊಳ್ತೀನಿ. ಈಗ ಇದನ್ನು ಕೂಡ ಇಷ್ಟಾದ್ರೆ ಸಾಕು. ಇವಾಗ ನೆಕ್ಸ್ಟ್ ಮೆಣಸು ಹಾಕೊಳ್ತೀನಿ ಹುರಿಯೋದಕ್ಕೆ ಅಂತ. ಮೆಣಸು ಅಷ್ಟೇ, ಮೆಣಸು ಚೆನ್ನಾಗಿ ಚಟಪಟ ಅನ್ನೋವರೆಗೂ ಹುರ್ಕೋಬೇಕು ನೋಡಿ. ಮೆಣಸನ್ನು ಚೆನ್ನಾಗಿ, ಮೆಣಸೆಲ್ಲ ಚೆನ್ನಾಗಿ ಚಟಪಟ ಅನ್ನೋ ತನಕ ಹುರ್ಕೋಬೇಕು. ಅಲ್ಲಿಗೆ ಅದು ಮೆಣಸು ಕರೆಕ್ಟಾಗಿ ಆಗಿದೆ ಅಂತ ಅಲ್ಲಿಗೆ. ಯಾಕಂದ್ರೆ ಇದು ಮೆಣಸು ಫಸ್ಟ್ ಕಪ್ಪಗಿರೋದ್ರಿಂದ ಹೆಂಗಾಗೈತೆ ಅಂತ ಒಬ್ಬರಿಗೆ ಗೊತ್ತಾಗಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಚೆನ್ನಾಗಿ ಅದು ಚಟಪಟ ಅಂದಾಗ ಮೆಣಸು ಕರೆಕ್ಟಾಗಿ ಆಗೈತೆ ಅಂತ ಅಲ್ಲಿಗೆ. ಈ ತರ ಚೆನ್ನಾಗಿ ಅಲ್ಲಿವರೆಗೂ ಹುರ್ಕೋತಾ ಇರಬೇಕು. ಆ ಮೆಣಸು ಸೌಂಡ್ ಆಗೋವರೆಗೂ ಸ್ವಲ್ಪ ಹುರಿತಾ ಇರಬೇಕು, ಅವಾಗ ಗೊತ್ತಾಗುತ್ತೆ ನಿಮ್ಗೆ ಮೆಣಸು ಹೆಂಗಾಗೈತೆ ಅಂತ. ಮೆಣಸಿಂದ ಒಬ್ಬೊಬ್ರಿಗೆ ಕನ್ಫ್ಯೂಸ್ ಇರುತ್ತೆ. ಈಗ ಮೆಣಸು ಹೆಂಗ್ ಹುರಿದಾಕ್ಬೇಕು, ಹೆಂಗ್ ಕಲರ್ ಬರಬೇಕು, ಈಗ ಕಪ್ಪೆ ಇರುತ್ತಲ್ಲ ನಂಗೆ ಅನ್ಸುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಮೆಣಸು ಸ್ವಲ್ಪ ಚಟಪಟ ಅಂತ ಸೌಂಡ್ ಆಗುತ್ತೆ ನೋಡಿ. ಸೌಂಡ್ ಆಗ್ತಾ ಇದೆಯಲ್ಲ, ಆ ತರ ಸೌಂಡ್ ಆಗ್ಬೇಕಷ್ಟೇ. ಅವಾಗ ಅಲ್ಲಿಗೆ ಮೆಣಸನ್ನು ಆಗೈತೆ ಅಂತ ಅಲ್ಲಿಗೆ ಅರ್ಥ ಅಷ್ಟೇ. ಈ ತರ ಚೆನ್ನಾಗಿ ಹುರ್ಕೋಬೇಕು ನೋಡಿ. ಸೌಂಡ್ ಆಗ್ತಾ ಇದೆಯಲ್ಲ ನೋಡಿ, ಮೆಣಸು ಚಟಪಟ ಅಂತ ಸೌಂಡ್ ಬರುತ್ತೆ. ಆ ತರ ಬಂದ್ರೆ ಸಾಕು. ಅವಾಗ ಇದನ್ನು ತೆಗೆದು ಪೇಪರ್ ಮೇಲೆ ಹಾಕೋಬೇಕು. ಅವಾಗ ಒಂದು ಅಗಲವಾಗಿ ಪೇಪರ್ ಹಾಕೊಬೇಕು, ಇಲ್ಲಾಂದ್ರೆ ಕಾಳುಗಳೆಲ್ಲ ಕಾವುಗೆನೆ ಸೀದೋಗ್ಬಿಡ್ತವೆ ಒಂದೇ ಕಡೆ ಹಾಕೊಂಡ್ಬಿಟ್ರೆ. ಅದಕ್ಕೆ ಹೇಳ್ತಾ ಇರೋದು, ಫಸ್ಟೇನೆ ಒಂದು ಪೇಪರ್ನಲ್ಲಿ ಹಾಕೊಳ್ಳಿ. ಈಗ ಏನಕ್ಕೆ ಬರ್ದೇ ಇರೋರು ಕೂಡ ಮಾಡ್ಕೊಳ್ಬೋದು, ಯಾಕಂದ್ರೆ ಒಂದೊಂದನ್ನು ಕೂಡ ಕರೆಕ್ಟಾಗಿ ಮೆಜರ್ಮೆಂಟ್ ಅಳತೆನಲ್ಲಿ ಯಾವ ತರ ಮಾಡಬೇಕು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀವಿ. ನೋಡ್ಕೊಂಡು ನೀವು ಕೂಡ ಬೇಳೆ ಸಾಂಬಾರ್ ಪುಡಿ ನೀವು ಕೂಡ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ನೋಡಿ, ನೀವು ಬರ್ದೇ ಇರೋರು ಮಾಡ್ಕೊಳ್ಬೋದು. ನೀಟಾಗಿ ನಿಧಾನವಾಗಿ ತೋರಿಸ್ಕೊಡ್ತಾ ಇದ್ದೀವಿ ಪುಡಿ ಯಾವ ರೀತಿ ಮಾಡೋದು ಅಂತ ನೋಡಿ. ಈಗ ಚಟಪಟ ಅಂತ ಸೌಂಡ್ ನೋಡಿ ಹೆಂಗ್ ಕೇಳಿಸ್ತೈತೆ. ಆ ತರ ಬಂದ್ರೆ ಅಲ್ಲಿಗೆ ಮೆಣಸುನು ಆಗುತ್ತೆ ಅಂತ ನೋಡಿ. ಎಲ್ಲ ಸಿಡಿತಾ ಐತೆ ಚಟಪಟ ಅಂತ. ಈ ತರ ಸಿಡಿದ ಮೇಲೆ ಅಲ್ಲಿಗೆ ಆಯ್ತದೆ, ಆಗುತ್ತೆ ಅಂತ ಅರ್ಥ. ಅಲ್ಲಿಗೆ ನೋಡಿ ಕರೆಕ್ಟಾಗಿ ಆಯ್ತು. ಇವಾಗ ಚೆನ್ನಾಗಿ ಸಿಡಿಬೇಕು,
ಅಷ್ಟೇ ಅಲ್ಲಿಗೆ ಅದು ಮೆಣಸು ಆಗಿರುತ್ತೆ ನೋಡಿ. ಅಷ್ಟೇ. ಮೆಣಸು ಇದು ಈಗ ಆಯಿತು, ಮೆಣಸು ಆಯಿತು. ಇದನ್ನು ಈಗ ನಾನೀಗ ಒಂದು ಪೇಪರ್ ಮೇಲೆ ಹಾಕ್ಕೊಳ್ತೀನಿ ನೋಡಿ. ಮೆಣಸು ಚಟಪಟ ಅಂತ ಸಿಡಿತಾ ಐತೆ. ಇದು ಆಯಿತು, ಮೆಣಸು ಕರೆಕ್ಟಾಗಿ ಆಗೈತೆ. ಇದನ್ನು ತೊಗೊಂಡೋಗಿ ಇವಾಗ ನಾನೊಂದು ಪೇಪರ್ ಮೇಲೆ ಹಾಕ್ಕೊಂಡ್ಬಿಡ್ತೀನಿ ತಣ್ಣಗಾಗೋದಕ್ಕೆ ಅಂತ. ಇವಾಗ ನೆಕ್ಸ್ಟು ಸಾಸಿವೆ ಹಾಕ್ಕೋತಾ ಇದ್ದೀನಿ ಇವಾಗ ಹುರಿಯೋದಕ್ಕೆ ಅಂತ. ಇದು ಸಾಸಿವೆ. ಇವಾಗ ಸಾಸಿವೆನೂ ಅಷ್ಟೇನೆ ಚೆನ್ನಾಗಿ ಚಟಪಟ ಅಂತ ಸಿಡಿಯೋ ತನಕ ಹುರ್ಕೋಬೇಕು ಸಾಸಿವೆನೂ. ಸಾಸಿವೆ ನೀಟಾಗಿ ಅದೇ ಕ್ಲೀನ್ ಇರೋದೇ ಸಿಗುತ್ತೆ, ಇಲ್ಲ ಕ್ಲೀನ್ ಮಾಡೋರು ನೋಡಿ, ಇಲ್ಲ ಕ್ಲೀನ್ ಇರೋದೇ ಕೇಳಿದ್ರೆ ಕೊಡ್ತಾರೆ. ಕ್ಲೀನ್ ಆಗಿರೋ ಸಾಸಿವೆನೇ ಸಿಗುತ್ತೆ, ಅದನ್ನೇ ತಗೊಂಡು ಬನ್ನಿ ನೋಡಿ. ಈ ತರ ಚೆನ್ನಾಗಿ ಹುರ್ಕೋಬೇಕು ನೀಟಾಗಿ. ಈ ತರ ನಿಧಾನವಾಗಿ ಹುರ್ಕೊಳ್ಳಿ, ಅಂದ್ರೆ ತಾಳ್ಮೆಯಿಂದ ಹುರ್ಕೋಬೇಕು, ಅವಾಗೆ ಚೆನ್ನಾಗಿ ಬರುತ್ತೆ ಪುಡಿ ನೋಡಿ. ಈ ತರ ಸಾಸಿವೆ ಎಲ್ಲ ನೀಟಾಗಿ ಈ ತರ ಚಟಪಟ ಅಂತ ಸೌಂಡ್ ಬರಬೇಕು ನೋಡಿ. ಸೌಂಡ್ ಬರ್ತಾ ಐತೆ, ಅಲ್ಲೇ ಸಾಸಿವೆಗಳು ಅಲ್ಲೇ ಸಿಡಿತಾ ಐತೆ. ಹಂಗು ಸಿಡಿದ್ರೇನೆ ಚೆನ್ನಾಗಿ ಬರೋದು ಸಾಂಬಾರು. ಅಂದ್ರೆ ಸೀಸ್ಬಾರ್ದು, ಒಟ್ಟಿನಲ್ಲಿ ಸೀಸ್ಬಿಟ್ರೆ ಹೇಳಿದ್ದೀನಲ್ಲ ಫಸ್ಟೇನೆ, ಎಷ್ಟೊಂದು ಮಾಡಿದ್ರು ಅಲ್ಲಿಗೆ ವೇಸ್ಟ್ ಆಗೋಗುತ್ತೆ, ಎಲ್ಲ ಕಪ್ಪಾಗೋಗುತ್ತೆ. ಜಾಸ್ತಿ ಮಾಡೋವಾಗಂತೂ ನೋಡ್ಕೊಂಡು ಮಾಡ್ಕೋಬೇಕು. ಕಪ್ಪಾಗಿ ಜೊತೆಗೆ ಕಹಿ ಕಹಿ ತರ ಆಗ್ಬಿಡುತ್ತೆ, ಚೆನ್ನಾಗಿ ಬರಲ್ಲ, ಚೆನ್ನಾಗೂ ಇರಲ್ಲ. ಅವಾಗ ಮಾಡಿದ್ದೇ ವೇಸ್ಟ್ ಅನ್ನಂಗೆ ಆಗೋಗುತ್ತೆ ನೋಡಿ. ಈ ತರ ಮಾಡ್ಕೋಬೇಕು ನೋಡಿ. ಎಲ್ಲ ಸಾಸಿವೆ ಹೆಂಗ್ ಸಿಡಿತಾ ಐತೆ ಅಂತ ಈ ತರ ಆಗ್ಬೇಕು. ಎಲ್ಲವೂ ಅಷ್ಟೇನೆ ಎಲ್ಲ ನೀಟಾಗಿ ಹುರ್ಕೊಬೇಕು ನೋಡಿ. ಇದು ಜಾಸ್ತಿ ಆಯ್ತು ಪುಡಿ ಅನ್ನೋರು ಕಡಿಮೆ ಮೆಜರ್ಮೆಂಟ್ ತಗೊಂಡ್ ಮಾಡ್ಕೊಳ್ಳಿ. ಇದರಲ್ಲಿ ಇನ್ನ ನೀವು ಅರ್ಧ ಮಾಡ್ಕೋಬಹುದು, ಇಲ್ಲ ಕಾಲ್ ಭಾಗನೇ ಮಾಡ್ಕೊಳ್ಬಹುದು. ನಮ್ಗೆ ಇಷ್ಟೊಂದು ಬೇಡ ಜಾಸ್ತಿ ಆಗುತ್ತೆ ಅನ್ನೋರು ಕಾಲ್ ಭಾಗ, ಈಗ ಒಂದು 100 ಗ್ರಾಮ್ ಅಳತೆನಲ್ಲೂ ಮಾಡ್ಕೊಳ್ಬಹುದು ನೀವು. ಅವಾಗ ಮೆಣಸಿನ್ಕಾಯಿ ಅವಾಗ ಅದಕ್ಕೆ ಅರ್ಧ ನೋಡ್ಕೊಂಡು ಮಾಡ್ಕೊಳ್ಳಿ. ಇವಾಗ ಸಾಸಿವೆ ಚೆನ್ನಾಗಿ ಸಿಡಿತು. ಈಗ ಇದನ್ನು ಕೂಡ ನಾನು ಪೇಪರ್ ಮೇಲೆ ಹಾಕೊಂಡ್ಬಿಡ್ತೀನಿ. ಇವಾಗ ಸಾಸಿವೆನೂ ಆಯ್ತು. ಇವಾಗ ಇದನ್ನು ಪೇಪರ್ ಮೇಲೆ ಹಾಕೊಳ್ತೀನಿ ಸಾಸಿವೆನೂ ಅಷ್ಟೇ. ಇವಾಗ ನೆಕ್ಸ್ಟು ಅರ್ಶಿನದ ಗೋಟ್ ಹಾಕ್ತಾ ಇದ್ದೀನಿ. ಅರ್ಶಿನದ ಗೋಟು ಸೇಮ್ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ಅರ್ಶಿನದ ಗೋಟ್ನೂ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೋತೀನಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಅಲ್ಲ ಫಸ್ಟೇ ಇದನ್ನೆಲ್ಲ ಕುಟ್ಟಿ ಇಟ್ಕೊಂಡಿದ್ದೆ ನಾನು. ಸಾಕು, ಇಷ್ಟು ಸ್ವಲ್ಪ ಕುಟ್ಕೊಂಡ್ರೆ ಸಾಕು. ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೋಬೇಕು. ಜಾಸ್ತಿ ಸೀಸ್ಬಾರ್ದು, ಇಲ್ಲೇ ಸ್ವಲ್ಪ ಕಲರ್ ಚೇಂಜ್ ಆಗೋದು ಗೊತ್ತಾಗುತ್ತಲ್ಲ, ಅಷ್ಟಾದ್ರೆ ಸಾಕು. 1/4 kg ಅರಿಶಿನದ ಗೋಟು. ಈ ಥರ ಹಿಂಗೆ ಆಗಬೇಕು. ಇಷ್ಟು ಆಗೈತಿ ಇವಾಗ ನೋಡಿ. ಇದಿಷ್ಟು ಕರೆಕ್ಟಾಗಿ ಆಗೈತಿ. ಇದನ್ನು ಕೂಡ ಅಲ್ಲೊಂದು ಪೇಪರ್ ಮೇಲೆ ಹಾಕೊಂಡ್ಬಿಡ್ತೀನಿ. ಸಾಕು, ಇಷ್ಟ ಆಗಿದೆ. ಧನಿಯಾ ಬೀಜ ಹಾಕ್ಕೋತೀನಿ ಇದಕ್ಕೆ. ಇವಾಗ ಧನಿಯಾ ಕಾಳು ಇದನ್ನು ಅಷ್ಟೇನೆ ನೋಡಿ. ಧನಿಯಾ ಕಾಳು ಇದನ್ನು ಅಷ್ಟೇ ಸ್ವಲ್ಪ ಇದೇನು ಒಣಗೈತೆ, ಚೆನ್ನಾಗಿ ಒಣಗೈತೆ ಧನಿಯಾ ಕಾಳು ನೋಡಿ. ಈ ಥರ ಧನಿಯಾ ಕಾಳು ಚೆನ್ನಾಗಿ ಒಣಗೈತೆ. ಈ ಥರ ಚೆನ್ನಾಗಿ ಒಣಗಿರ್ಬೇಕು, ಅವಾಗ ಚೆನ್ನಾಗಿರುತ್ತೆ. ಸ್ವಲ್ಪ ಬೇಗ ಹುರಿದಿದಾಗೋಗುತ್ತೆ. ಸ್ವಲ್ಪ ಚೆನ್ನಾಗಿ ಆಗ್ಬೇಕಷ್ಟೇ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕು. ಧನಿಯಾ ಬೀಜನು ಅಷ್ಟಾದ್ರೆ ಸಾಕು, ಅಲ್ಲಿ ಕರೆಕ್ಟಾಗಿ ಆಗುತ್ತೆ. ಇದು ಅಷ್ಟೇ ಜಾಸ್ತಿ ಸೀಸ್ಬಾರ್ದು. ಧನಿಯಾ ಕಾಳುಗಳು ಆಗೈತಿ. ಈಗ
ಧನಿಯಾ ಕಾಳುಗಳು ಕರೆಕ್ಟಾಗಿ ಆಗೈತೆ. ಧನಿಯಾನು ನೋಡಿ ಕಲರ್ ನೋಡಿದ್ರೆ ಗೊತ್ತಾಗ್ತಾ ಇದೆಯಲ್ಲ, ಇಷ್ಟ ಆಗಿದ್ರೆ ಸಾಕು. ಹಿಂಗೆ ಸುಡ್ತಾ ಇರುತ್ತೆ ಕಾಳು, ಅಷ್ಟಾಗಿದ್ರೆ ಸಾಕು. ಇವಾಗ ಆಗೈತೆ. ಇದನ್ನು ಕೂಡ ಈಗ ಅಲ್ಲೇ ಒಂದು ಪೇಪರ್ ಮೇಲೆ ಅಲ್ಲೇ ತಗೊಂಡೋಗಿ ಹಾಕ್ಬಿಡ್ತೀನಿ. ಇದನ್ನು ಇಷ್ಟೇ ಆಯ್ತು. ಇವಾಗ ಇದನ್ನು ಕರ್ಬೇವು ಹಾಕೋತಾ ಇದ್ದೀನಿ. ನೆಕ್ಸ್ಟು ಕರ್ಬೇವನ್ನು ಹುರಿಬೇಕು. ಇವಾಗ ಕರ್ಬೇವು ಚೆನ್ನಾಗಿ ಹುರ್ಕೋಬೇಕು. ಸಣ್ಣ ಉರಿನಲ್ಲಿ ಇಟ್ಕೊಂಡು ಹುರ್ಕೋತೀನಿ ಇದನ್ನು. ಇನ್ನು ಜೀರಿಗೆ ಮೆಣಸಿನ್ಕಾಯಿಗಳೈತೆ ಹುರ್ಕೊಳ್ಳೋದು. ಇದನ್ನು ಹುರ್ಕೋತಾ ಇದ್ದೀನಿ ನೋಡಿ. ಕರ್ಬೇವನ್ನು ಕೂಡ ಸಣ್ಣ ಉರಿ ಮಾಡ್ಕೊತೀನಿ. ಅಷ್ಟರಲ್ಲಿ ಈ ಕಡೆ ಇನ್ನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ, ದೊಡ್ಡದು ಅಗಲವಾಗಿರೋದು. ಇದಕ್ಕೆ ಇವಾಗ ಜೀರಿಗೆ ಹಾಕೊಂಡು ಹುರ್ಕೋತೀನಿ. ಇದಕ್ಕೆ ಇವಾಗ ಜೀರಿಗೆನ ಹಾಕಿ ಹುರಿತೀನಿ. ಚೆನ್ನಾಗಿ ಹುರ್ಕೋಬೇಕು. ಜೀರಿಗೆ ಹಾಕೊಂಡು ಹುರಿತಾ ಇದ್ದೀನಿ ಇವಾಗ. ಹಂಗೆ ಈ ಕಡೆನೂ ಕರ್ಬೇವನ್ನು ಕೈಯಾಡಿಸ್ಕೊತಾ ಇರ್ತೀನಿ. ಕರ್ಬೇವು ಚೆನ್ನಾಗಿ ಸಣ್ಣ ಊರಿನಲ್ಲಿ ಅದು ಚೆನ್ನಾಗಿ ಗರಿ ಅನ್ನೋಂಗೆ ಆಗಬೇಕು. ಅದಕ್ಕೇನೆ ಈಗ ಸ್ವಲ್ಪ ಲೇಟ್ ಆಗುತ್ತಲ್ಲ ಅಂತ ಅಷ್ಟರಲ್ಲಿ ದೊಡ್ಡದು ಮೆಣಸಿನ್ಕಾಯಿ ಹುರಿಯೋಕ್ಕೆ ಅಂತ ಪಾತ್ರೆ ತಗೊಂಡಿದ್ನಲ್ಲ, ಹಂಗೆ ಅದರಲ್ಲೇ ಜೀರಿಗೆನೂ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಜೀರಿಗೆನೂ ಜಾಸ್ತಿ ಐತಲ್ಲ, ಈ ಬಾಂಡ್ಲಿಗೆ ಸಾಲಲ್ಲ, 2 ಟೈಮ್ ಹಾಕ್ಕೊಂಡು ಹುರಿಬೇಕು. ಅದ್ರ ಬದಲು ದೊಡ್ಡದ್ರಲ್ಲೇ ಒಂದೇ ಸಲ ಹುರಿದು ಮುಗಿಸ್ಬೋದಲ್ಲ ಅಂತ ಹುರಿತಾ ಇದ್ದೀನಿ ನೋಡಿ. ಜೀರಿಗೆನೂ ಒಂದು ಕಡೆ ಹುರ್ಕೋತಾ ಇದ್ದೀನಿ. ಇನ್ನು ಹಿಂಗೆ ಇದನ್ನು ಕೈಯಾಡಿಸ್ತಾ ಇರಬೇಕು. ಈಗ ಚೆನ್ನಾಗಿ ಇವಾಗ ಜೀರಿಗೆನೆಲ್ಲ ಹುರ್ಕೊಂಡಿದ್ದು ಲಾಸ್ಟಿಗೆ ತೋರಿಸ್ತೀನಿ ನೋಡಿ ಹೆಂಗೆ ಹುರಿತೀನಿ ಅಂತ. ಜೀರಿಗೆ ಯಾವ ಕಲರ್ ಆಗಬೇಕು ಅಂತ, ಯಾವ ಥರ ಆಗಬೇಕು ಅಂತ ತೋರಿಸ್ತೀನಿ ನೋಡಿ. ಈಗ ಕರ್ಬೇವು ಕೂಡ ಆಗೈತೆ, ಕರೆಕ್ಟಾಗಿ ಆಗೈತೆ. ಕರ್ಬೇವು ಈ ಥರ ಹಿಂಗೆ ಪುಡಿ ಆಗೋ ಥರ ಹಿಂಗಿರ್ಬೇಕು. ಪುಡಿ ಕರ್ಬೇವು ಈ ಥರ ಆಗಬೇಕು. ಅವಾಗ ಈ ಥರ ಸೀಲು ಬರೆದು ಈ ಥರ ಪುಡಿ ಥರ ಆಗಬೇಕು ಕರ್ಬೇವು. ನೋಡಿ ನೀವೇ ನೋಡ್ತಾ ಇದ್ರಲ್ಲ, ಈ ಥರ ಆಗಬೇಕು. ಇಲ್ಲಿಗಿದು ಕರ್ಬೇವು ಆಗೈತೆ. ಇದನ್ನು ಈಗ ಹಾಕ್ಕೊಳ್ತೀನಿ ಅಲ್ಲಿ ಪೇಪರ್ ಮೇಲೆ. ಈಗ ಇಲ್ಲಿ ಜೀರಿಗೆ ಇನ್ನೂ ಆಗ್ತಾ ಐತೆ. ಇನ್ನು ಜೀರಿಗೆ ಹುರಿತಾ ಇದ್ದೀನಿ. ಇನ್ನು ಜೀರಿಗೆನ ಚೆನ್ನಾಗಿ ಚಟಪಟ ಅಂತ ಎಲ್ಲ ಸೌಂಡ್ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕು. ಜೀರಿಗೆ ಘಮ ಘಮ ಅಂತ ಇರಬೇಕು, ಅಲ್ಲಿವರೆಗೂ ಹುರಿತಾ ಇರಬೇಕು ನೋಡಿ. ಕರೆಕ್ಟಾಗಿ ಇನ್ನು ಹುರಿತಾ ಇದ್ದೀನಿ. ಇನ್ನು ಸೀದಿಲ್ಲ ನೋಡಿ. ಇಷ್ಟು ದೊಡ್ಡದಾಗಿ ಅಗಲವಾಗಿರೋ ಪಾತ್ರೆ ಇಟ್ಕೊಂಡ್ರೆ ನೀಟಾಗಿ ಹುರ್ಕೋಬೋದು. ಕೈಯಾಡ್ಸೋಕ್ಕೆಲ್ಲ ಚೆನ್ನಾಗಿರುತ್ತೆ ನೋಡಿ. ಈ ಥರ ಆಯಿತು. ಇದೊಂದಾದರೆ ಇನ್ನು ಮೆಣಸಿನ್ಕಾಯಿ ಒಂದು ಹುರ್ಕೋಬೇಕಾಗತ್ತೆ. ಇದಾದ್ಮೇಲೆ ಇನ್ನು ಮೆಣಸಿನ್ಕಾಯಿ ಹುರ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ. ಮೆಣಸಿನ್ಕಾಯಿನೂ ತೋರಿಸ್ತೀನಿ, ಯಾವ ಥರ ಹುರಿಬೇಕು ಅಂತ ತೋರಿಸ್ತೀನಿ. ಹುರಿದ ಮೇಲೂ ಏನು ಮಾಡಬೇಕು ಅಂತ ತೋರಿಸ್ತೀನಿ. ನಾವೊಂದು ಫ್ಲೋರ್ ಮಿಲ್ಗೆ ಹೋಗಿ ಬೀಸ್ಕೊಂಡು ಬರ್ತೀವಿ. ಅಂದರೆ ಚೆನ್ನಾಗಿ ನೀಟಾಗಿ ನೋಡ್ಕೊಂಡು ಬೀಸೋ ಅಂತ ಮಿಲ್ಗೆ ನೋಡ್ಕೊಂಡು ಬೀಸ್ಕೊಂಡು ಬರಬೇಕು. ಚೆನ್ನಾಗಿ ನುಣ್ಣಗೆ ಬೀಸ್ಕೊಬೇಕು. ನಾವು ಆದಷ್ಟು ಪುಡಿಗಳು, ಧನಿಯಾ ಪೌಡ್ರು, ಮೆಣಸಿನ್ಕಾಯಿ ಪೌಡ್ರು, ಎಲ್ಲ ಬ್ಯಾಡಗಿ ಪೌಡ್ರು ಎಲ್ಲ ನಾನು ಮನೆಯಲ್ಲೇ ಮಾಡ್ಕೊಳ್ಳೋದು. ಅದನ್ನು ಕೂಡ ತೋರಿಸ್ತೀನಿ. ಇನ್ನು ಒಂದೊಂದು ವಿಡಿಯೋಗಳಲ್ಲೂ ಅದನ್ನು ವಿಡಿಯೋಗಳು ಹಾಕ್ತೀನಿ ನೋಡಿ. ನೀವು ಅದು ರಾಗಿ ಹಸಿಟ್ಟು, ಅಕ್ಕಿ ಹಸಿಟ್ಟು ಎಲ್ಲ ನಮ್ಮ ಮನೆಯಲ್ಲಿ ಫ್ಲೋರ್ ಮಿಲ್ಲಲ್ಲೇ ಮಿಲ್ಗೆ ಹಾಕಿಸ್ಕೊಂಡು ಬರೋದು. ಅದೇ ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಅಷ್ಟೇ ನಾನೇ ಮನೆಯಲ್ಲೇ ಮಾಡ್ಕೊಳ್ಳೋದು. ಅದನ್ನು ಅಷ್ಟೇ, ಅಂದರೆ ಘಮ ಚೆನ್ನಾಗಿರುತ್ತೆ, ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಎಲ್ಲ ಆದಷ್ಟು ನೋಡ್ಕೊಂಡು ನೀವು ಮನೆಯಲ್ಲೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಮಾತ್ರ ನೋಡಿ. ಇನ್ನು ಆಗಬೇಕು. ಜೀರಿಗೆನೂ ಈಗ ಆಗೈತೆ. ಇಷ್ಟ ಆಗೈತಲ್ಲ, ಇಷ್ಟ ಆಗಿರಬೇಕು ನೋಡಿ. ಕಲರೆಲ್ಲ ಈ ಥರ ಆಗೈತೆ, ಇಷ್ಟ ಆಗಬೇಕು. ಜೀರಿಗೆ ಇವಾಗ ಜೀರಿಗೆನೂ ಕೂಡ ಆಗೈತೆ. ಇದನ್ನು ಕೂಡ ಅಲ್ಲಿ ಹಾಕ್ಕೊಳ್ತೀನಿ. ಸಾಕು, ಇಷ್ಟು ಕರೆಕ್ಟಾಗಿ ಎಲ್ಲವೂ ಕೂಡ ಇಷ್ಟು ಅದ್ವಾಗಿ ಹುರ್ಕೊಂಡೈತೆ. ಈಗ ಇಷ್ಟ ಆಯಿತು. ಈಗ ಮೆಣಸಿನ್ಕಾಯಿ ಒಂದು ಹುರ್ಕೋಬೇಕು. ಇವಾಗ ಮೆಣಸಿನ್ಕಾಯಿ ಹುರ್ಕೊಳೋದನ್ನು ತೋರಿಸ್ತೀನಿ. ಜೀರಿಗೆದಾಯಿತು. ಈಗ ಮೆಣಸಿನ್ಕಾಯಿ ಹುರ್ಕೋತೀನಿ. ಇವಾಗ ಮೆಣಸಿನ್ಕಾಯಿ ಹಾಕ್ಕೋತೀನಿ. ಫಸ್ಟ್ ಬ್ಯಾಡಗಿ ಹಾಕ್ಕೊಂಡ್ಬಿಡ್ತೀನಿ. ಬ್ಯಾಡಗಿ ಮೆಣಸಿನ್ಕಾಯಿನ ಹುರಿಯೋದಕ್ಕೆ ಅಂತ ನೋಡಿ. ಫುಲ್ ಬ್ಯಾಡಗಿನೇ ಹಾಕ್ಕೊಳ್ತೀನಿ. ಇವಾಗ ಫುಲ್ ಬ್ಯಾಡಗಿ ಹಾಕ್ಕೊಂಡಿದ್ದೀನಿ ಹುರಿಯೋಕ್ಕೆ ಅಂತ. ಇಷ್ಟನ್ನು ಹಾಕ್ಕೊಂಡು ಇವಾಗ ಹುರ್ಕೊಳ್ತೀನಿ ನೋಡಿ. ಕಲರ್ಗೆ ಅಂತ ಎಣ್ಣೆ ಏನು ಹಾಕೋದು ಬೇಡ. ಎಣ್ಣೆ ಹಾಕ್ಕೊಂಡ್ರೆ ಅಲ್ಲಿ ಮಿಷಿನಲ್ಲಿ ಆಗಲ್ಲ, ಅದೇ ಅಂಟ್ಕೊಳುತ್ತೆ ಅಂತಾರೆ. ಅದಕ್ಕೋಸ್ಕರ ಏನು ಹಾಕ್ಕೊಳ್ದಿರ ಹಂಗೆ ಹುರ್ಕೊಳ್ಬೇಕು ನೋಡಿ. ಹಂಗೆ ಹುರ್ಕೊಳ್ತೀನಿ
ಈಗ ಮೆಣಸಿನ್ಕಾಯಿ ಬ್ಯಾಡಗಿ ಇಷ್ಟ ಆಗೈತೆ ನೋಡಿ, ಬ್ಯಾಡಗಿ ಇಷ್ಟ ಆಗೈತೆ, ಸಾಕು. ಬ್ಯಾಡಗಿ ಆಗೈತೆ, ಇನ್ನೂ ಜಾಸ್ತಿ ಮಾಡಕ್ ಹೋದ್ರೆ ಸೀದೋಗ್ಬಿಡುತ್ತೆ. ಸಾಕಷ್ಟು ಇದನ್ನು ಹಾರಾಕಂತೀನಿ. ಇದಾದ್ಮೇಲೆ ಗುಂಟೂರು ಮೆಣಸಿನ್ಕಾಯಿನ ಹಾಕೊಂಡು ಹುರ್ಕೊತೀನಿ. ಇವಾಗ ಗುಂಟೂರು ಹಾಕೊಂಡು ಹುರಿತಾ ಇದ್ದೀನಿ. ಗುಂಟೂರು ಮೆಣಸಿನ್ಕಾಯಿನ ಹಾಕೊಂಡಿರೋದು ಇವಾಗ ನೋಡಿ, ಕರೆಕ್ಟಾಗಿ ಹುರ್ಕೋಬೇಕು. ಇವಾಗ ಲಾಸ್ಟ್ ಹುರಿದಿದ್ದನ್ನ ತೋರಿಸ್ತೀನಿ, ಯಾಕಂದ್ರೆ ಹುರಿಯೋವಾಗ ಘಾಟ್ ಆಗ್ತಾ ಇರುತ್ತೆ, ತೋರ್ಸಕ್ಕಾಗಲ್ಲ. ಹಂಗೂ ನಾನು ಘಾಟ್ಗೆ ಅಂತ ಮೂಗಿಗೆ ಒಂದು ಬಟ್ಟೆ ಕಟ್ಕೊಂಡಿದ್ದೀನಿ, ಖರ್ಚಿತ್ತು. ಮಾಸ್ಕ್ ಆದ್ರೆ ಮಾಸ್ಕ್ ಹಾಕೊಳ್ಳಿ. ಹಿಂಗೆ ಹುರ್ಕೋಬೇಕು. ಈಗ ಆಗೈತೆ ಮೆಣಸಿನ್ಕಾಯಿ, ಇಷ್ಟಾಗಿದ್ರೆ ಸಾಕು, ಕರೆಕ್ಟಾಗಿ ಆಗೈತೆ. ನೋಡಿ, ಈಗ ಇನ್ನೊಂದು ಸಣ್ಣ ಮೆಣಸಿನ್ಕಾಯಿನ ಹುರ್ಕೊತೀನಿ. ಇದು ಸಣ್ಣ ಮೆಣಸಿನ್ಕಾಯಿ ಹುರಿತಾ ಇದ್ದೀನಿ. ಈಗ ಅರ್ಧ ಹಾಕೊಂಡಿದ್ದೀನಿ, ಇನ್ನ ಅರ್ಧ ಹಾಕೊಂಡು ಹುರ್ಕೊತೀನಿ. ಅರ್ಧ ಹಾಕೊಂಡು ಹುರಿತಾ ಇದ್ದೀನಿ. ಇವಾಗ ಇನ್ನ ಅರ್ಧನೂ ಹಾಕೊಂಡು ಫುಲ್ಲು ಎಷ್ಟು ಮೆಣಸಿನ್ಕಾಯಿಗಳನ್ನ ಹುರ್ಕೊಂಡ್ಬಿಡ್ತೀನಿ. ಇಷ್ಟಾಗಿದ್ರೆ ಸಾಕು ಮೆಣಸಿನ್ಕಾಯಿ. ಇಷ್ಟ ಆಗೈತೆ, ಇಷ್ಟ ಆಗಿರ್ಬೇಕು. ಸಾಕು, ಇಷ್ಟ ಆಗಿದ್ರೆ ಸಾಕು. ಸೀದೋದ್ರೆ ಚೆನ್ನಾಗಿರಲ್ಲ, ಕಪ್ಪಾಗುತ್ತೆ. ಈ ತರ ಮೆಣಸಿನ್ಕಾಯಿನೆಲ್ಲ ಹುರ್ಕೊಂಡ್ಮೇಲೆ ಹಿಂಗೆ ಒಣಗಾಕೊಂಡು ಒಂದು ಪೇಪರ್ ಮೇಲೆ ಹಾರಾಕೊಂಡಿದ್ದೀನಿ. ಇನ್ನು ನೋಡಿ, ಎಲ್ಲ ಪೂರ್ತಿ ಇಷ್ಟನ್ನು 2 kg ಮೆಣಸಿನ್ಕಾಯಿ ಜೊತೆಗೆ ಗುಂಟೂರು ಬ್ಯಾಡಗಿ ಎಲ್ಲಾನು ಸೇರಿಸ್ಕೊಂಡು 3 kg ಮೆಣಸಿನ್ಕಾಯಿನ ಹುರಿದು ಹಾರಾಕಿದ್ದೀನಿ. ಹಂಗೇನೆ ನೋಡಿ, ಇದನ್ನೆಲ್ಲ ಕರಿಬೇವು ಮೆಣಸು ಎಲ್ಲ ಒಣಗಾಕಿದ್ನೆಲ್ಲ ಹುರಿದು ಹಾರಾಕಿದ್ದೀನಿ. ಇಷ್ಟನ್ನು ಕೂಡ ಸ್ವಲ್ಪ ತಣ್ಣಗಾಗ್ಬೇಕು, ಯಾಕಂದ್ರೆ ಸೀದೋಗ್ಬಿಡುತ್ತೆ ಅಂತನ. ಈಗ ಅದು ಮೆಣಸಿನ್ಕಾಯಿಗಳನ್ನ ನಾನು ಸ್ವಲ್ಪ ಕುಟ್ಕೊಂಡು ತಗೊಂಡ್ ಬರ್ತೀನಿ. ಕುಟ್ಲಿಲ್ಲ ಅಂದ್ರೆ ನಡೆಯುತ್ತೆ, ಆದ್ರೆ ನಾನೆಲ್ಲ ಕುಟ್ಟಿ ಪುಡಿ ಮಾಡ್ಕೊಳ್ತೀನಿ. ಈಗ ಈ ಮೆಣಸಿನ್ಕಾಯಿನೆಲ್ಲ ನಾನು ಕುಟ್ಕೊಂಡು ತಗೊಂಡ್ ಬರ್ತೀನಿ. ನೀಟಾಗಿ ಕುಟ್ಬೇಕದು, ಯಾಕಂತಂದ್ರೆ ಅಲ್ಲಿ ಮಿಷಿನ್ಗೆಲ್ಲ ಇದಾಗುತ್ತೆ ಅಂತ ನಾನು ಕುಟ್ಕೊಂಡಿರ್ತೀನಿ. ಆದ್ರೆ ನೀವು ಬೇಕಿದ್ರೆ ಕುಟ್ಕೊಳ್ಳಿ, ಇಲ್ಲ ಅಂದ್ರೆ ಹಂಗೆ ಆದ್ರೂ ನಡೆಯುತ್ತೆ, ಏನ್ ಪರವಾಗಿಲ್ಲ. ನೋಡಿ, ಇದನ್ನೆಲ್ಲ ನಾನು ಒಂದು ಟಬ್ಬಲ್ಲಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಹಾಕೊಳ್ತೀನಿ. ಟಬ್ನಲ್ಲಿ ಪೂರ್ತಿ ಈಗ ಈ ತರ ಎಲ್ಲ ಫುಲ್ಲುನು ಈ ತರ ಕುಟ್ಕೊಬೇಕು. ಈ ತರ ಹಾಕೊಂಡು ಎಲ್ಲ ಮಿಕ್ಸ್ ಹೊಡಿಬೇಕು. ಯಾಕಂತಂದ್ರೆ ಮಿಕ್ಸ್ ಮಾಡ್ಲಿಲ್ಲ ಅಂತಂದ್ರೆ ಪುಡಿನಲ್ಲಿ ಉಪ್ಪು ಖಾರಗಳೆಲ್ಲ ಕರೆಕ್ಟಾಗಿ ಗಂಟಲ್ಲಿ ಎಲ್ಲಾ ಕಡೆನೂ ಖಾರ, ಒಂದೊಂದ್ ಕಡೆ ಖಾರ ಇರುತ್ತೆ, ಒಂದೊಂದ್ ಕಡೆ ಖಾರ ಕಡಿಮೆ ಆಗುತ್ತೆ. ಅದಕ್ಕೆ ನಾವೇ ಫಸ್ಟ್ ಇಲ್ಲಿ ಈ ತರ ಎಲ್ಲ ಮಿಕ್ಸ್ ಮಾಡ್ಬಿಟ್ರೆ ಚೆನ್ನಾಗಿ ಇರುತ್ತೆ. ನೋಡಿ, ಈ ತರ ಎಲ್ಲ ನೀಟಾಗಿ 2 ಕೈಗಳನ್ನ ತಗೊಂಡು ಮಿಕ್ಸ್ ಮಾಡಬೇಕು, ಇಲ್ಲ ಕೈಯಲ್ಲಿ ಮಾಡಬಾರ್ದು, ಖಾರ ಆಗ್ಬಿಡುತ್ತೆ ಜಾಸ್ತಿ. ಮಿಷಿನ್ಗೆ ಹಾಕಿಸ್ಕೊಂಡು ಆ ತರ ಮಾಡ್ಕೊಂಡು ತಗೊಂಡೋಗಿ ಮಿಷಿನ್ಗೆ ಹಾಕಿಸ್ಕೊಂಡು ತಗೊಂಡ್ ಬಂದು ಹಾಕಿದ್ದೀನಿ. ಇವಾಗ ಒಂದು ಪೇಪರ್ ಮೇಲೆ. ಯಾಕೆ ಹಾಕೊಳ್ಳೋದು ಅಂತಂದ್ರೆ ಇದು ಸೀದೋಗ್ಬಿಡುತ್ತೆ, ಎಲ್ರಿಗೂ ಗೊತ್ತಿರೋ ವಿಷಯನೇ. ಯಾಕಂದ್ರೆ ಪುಡಿನ ಬೀಸ್ಕೊಂಡ್ ಬಂದಿದ ತಕ್ಷಣ ಹಂಗೆ ಇಟ್ಕೋಬಾರ್ದು, ಅದು ಕಾವ್ಗೆನೆ ಸೀದೋಗ್ಬಿಡುತ್ತೆ ಪೂರ್ತಿ ಪುಡಿ ಎಲ್ಲ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಈ ತರ ನೀಟಾಗಿ ಎಲ್ಲ ಪುಡಿಗಳ್ನು ನೀಟಾಗಿ ಹಾರಾಕೊಬೇಕು. ಇದೊಂದೇ ಅಂತಲ್ಲ, ಈಗ ಪುಡಿಗಳು ಯಾವ್ದೇ ಪುಡಿ ಬೀಸ್ಕೊಂಡ್ ಬಂದ್ರು ಅಷ್ಟೇನೆ ಸ್ವಲ್ಪ ಅದು ಕ್ಯಾಪ್ ಏನೋ ಬಾಕ್ಸ್ ಅಲ್ಲಿ ಹಾಕಿಸ್ಕೊಂಡ್ ಬರಕ್ ಹೋಗಿದ್ರೆ ಕ್ಯಾಪ್ನೆಲ್ಲ ಕ್ಲೋಸ್ ಮಾಡ್ಕೊಂಡು ಹಾಕಿಸ್ಕೊಂಡ್ ಬಂದಿದ್ರೆ ಅದನ್ನ ಹಂಗೆ ಕ್ಯಾಪ್ ಓಪನ್ ಮಾಡಿ ಇಡ್ಬೇಕು. ಯಾಕಂದ್ರೆ ಕಾವ್ಗೆ ಅದು ಕೂಡ ಕಪ್ಪಾದಂಗ ಆಗುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದೀನಿ. ನೋಡಿ, ಇವಾಗ ಈ ಪುಡಿನ ನಾನು ಅಷ್ಟೇನೆ ಫುಲ್ಲು ಹಾರಾಕಿದ್ದೀನಿ. ಯಾಕಂತಂದ್ರೆ ಇದು ನಾವು 1 ವರ್ಷ 6 ತಿಂಗಳು 8 ತಿಂಗಳವರೆಗೂ ಇಟ್ಕೊಂಡು ಮಾಡ್ಕೊಳ್ಳೋ ಪುಡಿ. ಹಂಗಾಗಿ ಇದು ಸ್ವಲ್ಪ ಹಾಳಾಗ್ಬಾರ್ದಲ್ವಾ ಅಂತ ಹೇಳಿ ನಾವು ಹುಷಾರಾಗಿ ನೋಡ್ಕೊಂಡು ಎತ್ತಿಟ್ಕೋಬೇಕು. ಆಮೇಲೆ ಫುಲ್ಲು ತಣ್ಣಗಾದ್ಮೇಲೆ ಒಂದು ಬಾಕ್ಸ್ನಲ್ಲಿ ಹಾಕಿ ಎತ್ತಿಟ್ಕೋಬೇಕು. ಯಾವಾಗ್ಲೂ ಅಂದ್ರೆ ಅವಾಗವಾಗ ಆಗಾಗ್ಲ ತೆಗಿಬಾರ್ದು ಬಾಕ್ಸ್ನ. ಸ್ವಲ್ಪ ಎಷ್ಟು ಬೇಕಷ್ಟು ಎತ್ತಿಟ್ಕೊಂಡು ಅದು ಖಾಲಿ ಆದ್ಮೇಲೆ ತೆಗ್ದಾಕೋಬೇಕು, ಅವಾಗ ಚೆನ್ನಾಗಿರುತ್ತೆ. ಸ್ವಲ್ಪ ಇದು ಘಮ ಘಮ ಅಂತ ಇರುತ್ತೆ, ಹಂಗೆ ಇರುತ್ತೆ, ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಈ ಸಾಂಬಾರ್ ಪುಡಿ ಅಂತೂ ಮಾಡ್ಕೊಳ್ಳೋದಂತೂ ತುಂಬಾ ಅಂತಂದ್ರೆ ಚೆನ್ನಾಗಿರುತ್ತೆ ಟೇಸ್ಟ್. ಒಬ್ಬೊಬ್ರೆಲ್ಲ ಧನಿಯಾ ಜಾಸ್ತಿ ಹಾಕ್ತಾರೆ, ನಾವು ಧನಿಯಾ ಎಲ್ಲ ಜಾಸ್ತಿ ಹಾಕಿಲ್ಲ. ಅಮ್ಮ ಯಾವ ತರ ಹೇಳ್ಕೊಟ್ಟಿದಾರೋ ಅದೇ ತರನೇ ಮಾಡ್ತಾರದ್ ನಾವು. ನಮ್ಮ ಅಕ್ಕ ಅವ್ರಿಗೆಲ್ಲರಿಗೂ ಕೂಡ ಅಮ್ಮನೇ ಹೇಳ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಪುಡಿ, ಸಾಂಬಾರ್ ಪುಡಿ ಅಂತೂ. ಸಾಂಬಾರು ಅಷ್ಟೇ ರುಚಿಯಾಗಿರುತ್ತೆ. ಹೊಸಬ್ರು ಯಾರಾದ್ರೂ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದ್ದೀನಿ. ನೋಡಿ, ನಾನು ಯಾವ್ದಾದ್ರು ಹಿಂದಿನ ವಿಡಿಯೋದಲ್ಲೂ ನಾನು ಎಲ್ಲ ವಿಡಿಯೋಗಳನ್ನ ಹಾಕಿದ್ದೀನಿ. ಇವಾಗ ಅವನು ನೋಡಿ, ಈಗ ನೋಡಿ, ಧನಿಯಾ ಪುಡಿ ಬೇಕಿದ್ರೆ ಧನಿಯಾ ಪುಡಿದು ಹಾಕ್ತೀನಿ, ಎಲ್ಲ ಹಾಕ್ತೀನಿ. ನೋಡಿ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ.